ಈ 5 ತತ್ವಗಳಿರು ನಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಮಾಡೋದ್ರ ಮುಖಾಂತರ ನಮ್ಮ ಆರೋಗ್ಯವಾಗಿ ಇಟ್ಕೊಳ್ಬೋದು. ಸೊ ಅದರಲ್ಲಿ ಇವತ್ತು ಮಾತಾಡುವಂಥ ವಿಚಾರವಾಗಿದೆ ಬಾಡಿ ಸರ್ಕ್ಯುಲೇಷನ್. ಓಕೆ, ನಮ್ಮ ದೇಹದಲ್ಲಿ ಯಾವುದೇ ಒಂದು ಸರ್ಕ್ಯುಲೇಷನ್ ಇಲ್ಲ ಅಂತಂದರೆ, ಅಂದರೆ ಚಲನೆ ಇಲ್ಲ ಅಂತ ಕರಿತೀವಿ, ವಿಂಡ್ ಇಲ್ಲ ಅಂತ ಕರಿತೀವಿ. ಸೊ ಇದನ್ನು ನಮ್ಮ ಮನೆಯಲ್ಲಿಯೂ ಕೂಡ ಹೇಗೆ ನಾವು ಈ ಗಾಳಿ ಆಡದೇ ಇದ್ದಾಗ ಏನಾಗುತ್ತೆ, ಮನೆಯಲ್ಲಿ ತುಂಬ ಸ್ಮೆಲ್ ಬರುತ್ತೆ, ಫಂಗಲ್ ಇನ್ಫೆಕ್ಷನ್ ಫಂಗಲ್ ಆಗ್ತವೆ, ಅಥವಾ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನ ಆಗ್ತಾ ಇರ್ತವೆ, ಕೆಟ್ಟೋಗ್ತಾ ಇರ್ತವೆ. ಓಕೆನಾ, ಮನೆ ಬೀಗ ಹಾಕ್ಕೊಂಡು ಹೋದ್ರಿ ಅಥವಾ ಮನೆಯಲ್ಲಿ ಹಾಗೆ ನೀವು ಬಿಟ್ಬಿಟ್ರಿ, ಡೋರ್ ಕ್ಲೋಸ್ ಮಾಡಿಟ್ರಿ ಅಂದಾಗ ಆ ಒಂದು ಭಾಗದಲ್ಲಿ ಏರ್ ಸರ್ಕ್ಯುಲೇಷನ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ಸೊ ಅಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ, ಅಥವಾ ಅಲ್ಲಿ ಯಾವುದೇ ಒಂದು ರೀತಿಯ ಚಲನೆಯನ್ನು ಕಡಿಮೆ ಆದಾಗ ಅಲ್ಲಿ ಹೋದ ತಕ್ಷಣ ನಿಮಗೆ ಅನಿಸುತ್ತೆ ಏನೋ ಒಂದು ಸ್ಮೆಲ್ ಬರ್ತಾ ಇದೆ ಅಂತ. ಸೊ ಇದರ ಅರ್ಥ ಏನಂದರೆ ಸರ್ಕ್ಯುಲೇಷನ್ ಇಲ್ಲ ಅಂತ ಅರ್ಥ. ಸೊ ಅವಾಗ ನಮ್ಮ ದೇಹದಲ್ಲಿಯೂ ಕೂಡ ಅದೇ ಥರ ನಾವು 5 ತತ್ವಗಳನ್ನು ಬ್ಯಾಲೆನ್ಸ್ ಮಾಡೋದರ ಮುಖಾಂತರ ಸೊ ನಮ್ಮ ದೇಹದಲ್ಲಿಯೂ ಕೂಡ ಎಲ್ಲಾದರೂ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇದೆ, ಅಥವಾ ಎಲ್ಲಾದರೂ ನಮಗೆ ಗಡ್ಡೆಗಳಾಗ್ತಾ ಇದೆ, ಎಲ್ಲಾದರೂ ನಮಗೆ ವೆರಿಕೋಸ್ ವೇನ್ ಆಗ್ತಾ ಇದೆ, ಅಥವಾ ನಮಗೆ ಈ ಕಾಲುಗಳು ಮಡಚೋದಕ್ಕಾಗೋದಿಲ್ಲ. ಸೊ ಇಂಥ ಒಂದು ಸಮಯದಲ್ಲಿ ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಸರ್ಕ್ಯುಲೇಷನ್ ಕಡಿಮೆ ಆಗಿದೆ ಅಂತ. ಸೊ ಅದಕ್ಕೆ ಮುಖ್ಯವಾದ ಆರ್ಗನ್ ಆಗಿದೆ ನಮಗೆ ಸ್ಪ್ಲೀನ್ ಅಂತ ಕರಿತೀವಿ. ಈ ಹೊಟ್ಟೆ ಭಾಗ ಇರುತ್ತಲ್ಲ, ಇಲ್ಲ ಇನ್ನೊಂದು ಅದರ ಒಂದು ಪಕ್ಕದಲ್ಲಿ ಒಂದು ಸ್ಪ್ಲೀನ್ ಅಂತ ಇರುತ್ತೆ. ಸೊ ಅದು ನಮ್ಮ ದೇಹಕ್ಕೆ ಏನಾಗುತ್ತೆ ಅಂತಂದರೆ, ಅದು ಈ ಬ್ಲಡ್ ಇಲ್ಲಿಂದ ಪ್ರೊಡ್ಯೂಸ್ ಆಗಿರುತ್ತಲ್ಲ, ಆ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಬ್ಲಡ್ಡನ್ನು ದೇಹದ ಎಲ್ಲ ಕೋಣೆಗಳಿಗೆ ಪ್ರತಿಯೊಂದು ಅಂಗಾಂಗಗಳಿಗೆ ಸರ್ಕ್ಯುಲೇಟ್ ಮಾಡೋದಕ್ಕೆ ಅದು ಆ ಒಂದು ಕಾರ್ಯನಿರ್ವಹಿಸ್ತಾ ಇರುತ್ತೆ. ಸೊ ಅದರ ಕಾರ್ಯವನ್ನು ನಾವು ಕರೆಕ್ಟಾಗಿ ನಿರ್ವಹಿಸದೇ ಇದ್ದಾಗ ಏನಾಗುತ್ತೆ, ಅಲ್ಲಿ ನಮಗೆ ಬ್ಲಡ್ ಕ್ಲಾಟ್ಸ್ಗಳಾಗೋದಾಗಲಿ, ಗಡ್ಡೆಗಳಾಗೋದಾಗಲಿ ಸೊ ಇದರ ಮುಖಾಂತರ ಆಗುತ್ತೆ. ಸೊ ಅದಕ್ಕೆ ಮುಖ್ಯವಾಗಿ ಆಹಾರದ ಪದ್ಧತಿಯಲ್ಲಿ ನಾವು ಈ ಸ್ಪ್ಲೀನ್ನ ಸ್ಟ್ರಾಂಗಾಗಿ ಇಟ್ಕೋಬೇಕು ಅಂತಂದರೆ, ನಾವು ಈ ಒಣ ಮೆಣಸಿನಕಾಯಿ ಇರ್ತಕ್ಕಂಥ ಪುಡಿ ಖಾರ ಅಂತ ಏನು ಕರಿತೀವಿ, ಆ ಒಂದು ಖಾರವನ್ನು ತಿನ್ನೋದರ ಮುಖಾಂತರ, ಅಥವಾ ನಾವು ಸೂಪನ್ನ ಕುಡಿಯೋದರ ಮುಖಾಂತರ, ಇಲ್ಲಾಂದರೆ ರಸಮ್ ಮಾಡ್ತೀವಲ್ಲ, ಸೊ ಪ್ರತಿಯೊಂದು ಹಬ್ಬದಲ್ಲಿಯೂ ನೋಡಿ ಸ್ವೀಟ್ ಎಲ್ಲ ಮಾಡಿರ್ತಾರೆ, ಸ್ವೀಟ್ ಮಾಡಿದ್ರ ಜೊತೆಗೆ ರಸಮ್ ಮಾಡಿರ್ತಾರೆ. ಅಂದರೆ ನಾವು ಸ್ವೀಟ್ ತಿಂದಾಗ ನಮಗೆ ಈ ಸರ್ಕ್ಯುಲೇಷನ್ ಇರುತ್ತಲ್ಲ, ಸರ್ಕ್ಯುಲೇಷನ್ ಕಡಿಮೆ ಆಗಿಬಿಡುತ್ತೆ. ಸೊ ಅವಾಗ ಅದ್ರ ಜೊತೆಗೆ ಹಬ್ಬದ ಜೊತೆಗೆ ಏನಂದರೆ ಸ್ವೀಟ್ ಜೊತೆಗೆ ನಮಗೆ ರಸಮ್ನ ಕೊಡ್ತಾರೆ. ಆ ರಸಮ್ ಕುಡಿಯೋದ್ರ ಮುಖಾಂತರ ತಿಂದಿರ್ತಕ್ಕಂಥ ಆಹಾರವನ್ನು ಜೀರ್ಣ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಅದು ರಸಮಲ್ಲಿರುತ್ತೆ ನಮಗೆ. ಸೊ ಅದಕ್ಕೆ ಈ ರಸಮ್ ಕಾಂಬಿನೇಷನ್ ಆಗಿ ತಗೊತಾ ಇರ್ತೀವಿ. ನಾವು ನಮ್ಮ ಮನೆಯಲ್ಲಿ ಕೂಡ ಈ ಒಂದು ರಸಮ್ನ ಕುಡಿಯೋದರ ಮುಖಾಂತರ, ಸೂಪ್ನ ಕುಡಿಯೋದರ ಮುಖಾಂತರ ಈ ಸರ್ಕ್ಯುಲೇಷನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಸೊ ಅದಕ್ಕೆ ಇನ್ನೊಂದು ಪಾಯಿಂಟ್ಸ್ ಕೊಡ್ತೀನಿ ಇವತ್ತು, ಅದು SP9 ಅಂತ ಕರಿತೀವಿ. ಸೊ SP9 ಪ್ರೆಸ್ ಮಾಡ್ಕೊಳ್ಳೋದರ ಮುಖಾಂತರ ಈ ಸರ್ಕ್ಯುಲೇಷನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ನಾವು. ಸೊ ಈ ಪಾಯಿಂಟ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಅದನ್ನು ಮಿತವಾಗಿ ಉಪಯೋಗಿಸ್ಕೊಂಡ್ರೇ ತುಂಬ ಒಳ್ಳೆಯದು. ಅದನ್ನು ತೋರಿಸ್ಕೊಡ್ತೀನಿ. ಸೊ ಇದು ಮೊಣಕಾಲು ಬರುತ್ತಲ್ವ, ಸೊ ಈ ಮೊಣಕಾಲಲ್ಲಿ ಓಕೆನಾ, ಸೊ ಈ ಒಂದು ಭಾಗದಲ್ಲಿ ಓಕೆ, ಸೊ ಇಲ್ಲಿ ಒಂದು SP9 ಅಂತ ಪಾಯಿಂಟ್ ಇರುತ್ತೆ. ಸೊ ಈ ಒಂದು ಭಾಗದಲ್ಲಿ ನಿಮಗೆ ಪೇನ್ ಇದೆ ಅಂತಂದರೆ ಅರ್ಥ ನಿಮಗೆ ಸರ್ಕ್ಯುಲೇಷನ್ ಕಡಿಮೆ ಇದೆ ಅಂತ ಅರ್ಥ. ಸೊ ಯಾರಿಗಾದರೂ ಸರ್ಕ್ಯುಲೇಷನ್ ಕಡಿಮೆ ಇದೆ ಅಂದರೆ ಇಲ್ಲಿ ಪೇನ್ ಬಂದೇ ಬರುತ್ತೆ. ಸೊ ಇಲ್ಲಿ 1 2 3 4 ಈ ಥರ 20 ಸಲ ಪ್ರೆಸ್ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ನಿಮ್ಮ ಸರ್ಕ್ಯುಲೇಷನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಆದರೆ ತುಂಬ ಎಚ್ಚರಿಕೆಯಿಂದ ಈ ಒಂದು ಪಾಯಿಂಟ್ ಅಷ್ಟೇ ಸ್ಟ್ರಾಂಗಾಗಿ ಕೆಲಸ ಮಾಡುತ್ತೆ. ಸೊ ನೀವು ಎವ್ರಿ ಡೇ ಇದನ್ನು ಉಪಯೋಗಿಸ್ಕೋಬಾರ್ದು. ನಿಮಗೆ ಆ ಥರ ಜಾಸ್ತಿ ತೊಂದರೆ ಇದ್ದಾಗ ಅದನ್ನು ಕನ್ಸಲ್ಟೇಷನ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾರ್ಮಲಾಗಿ ನಡೀತಾ ಇದೆ ಓಕೆ ಅಂತಂದರೆ ಓಕೆ, ಆದರೆ ವಾರದಲ್ಲಿ 1 ಸಲ ಪ್ರೆಸ್ ಮಾಡ್ಕೊಳ್ಳೋದು ಬಹಳ ಉತ್ತಮ. ಪದೇ ಪದೇ ಪ್ರೆಸ್ ಮಾಡಿಕೊಂಡ್ರೆ ಇದರಿಂದ ನಿಮಗೆ ಓವರ್ ಹೀಟ್ ಆಗೋದು ಕೂಡ ಸಾಧ್ಯತೆ ಇದೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.